ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ, ಈಗ ತಾನೇ KEA ವೆಬ್ಸೈಟಲ್ಲಿ ಇನ್ಫಾರ್ಮೇಷನ್ ಬುಲೆಟಿನ್ ರಿಲೀಸ್ ಆಗಿದೆ. ಯಾವುದರದು? UG NEET 2024. ಈ ಇನ್ಫಾರ್ಮೇಷನ್ ಬುಲೆಟಿನ್ ಅನ್ನೋದು ಒಂದು ಭಗವದ್ಗೀತೆ, ಬೈಬಲ್, ಖುರಾನ್ ಥರ. ಅಂದರೆ ನೀವು ನೀಟಾಗಿ ಇದನ್ನು ಓದ್ಕೊಳ್ಳೇಬೇಕು ಅಂತ. ಸೊ ಇದನ್ನು ಓದ್ಕೊಂಡ್ರೆ ನಿಮಗಿರುವ ಆದಷ್ಟು ಡೌಟ್ಸು ಕ್ಲಾರಿಫೈ ಆಗುತ್ತೆ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ, ಆರಾಮಾಗಿ ಓದ್ಕೊಳ್ಳಿ. ದಿಸ್ ಈಸ್ ನಾಟ್ ರಾಕೆಟ್ ಸೈನ್ಸ್, ನೀಟಾಗಿ ಅರ್ಥ ಆಗುತ್ತೆ. ಆಮೇಲೆ ಇಫ್ ಯು ಕ್ಯಾನ್ ಅಫೋರ್ಡ್, ಪ್ರಿಂಟರ್ ಮನೆಯಲ್ಲಿದ್ದರೆ ಪ್ರಿಂಟೌಟು ತೊಗೊಳ್ಳಿ. ನಿಮ್ಗೆ ಏನೇನು ಇಂಪಾರ್ಟೆಂಟ್ ಅನಿಸುತ್ತೋ ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಸೊ ಈ ಮಾಹಿತಿ ಪುಸ್ತಕದಲ್ಲಿ ನಿಮಗೆ ಬೇಕಾದಂಥ ಎಲ್ಲ ಮಾಹಿತಿಗಳು ಸಹ ಇದೆ. ನೀಟಾಗಿ ಓದ್ಕೊಂಡ್ರೆ ಎಲ್ಲ ಇನ್ಫಾರ್ಮೇಷನ್ನು ಇದೆ ಇದರಲ್ಲಿ. ಸೊ ನೋಡ್ತಾ ಹೋಗೋಣ ಏನೇನಿದೆ ಅಂತ. ಇದು ಈಗ ತಾನೇ ರಿಲೀಸ್ ಆಗಿರೋದು, ಹಾಗಾಗಿ ಒಂದಷ್ಟು ಬ್ರೀಫಾಗಿ ಹೇಳ್ತೀನಿ ನಾನು ನಿಮಗೆ. ಇನ್ ಡೀಟೇಲ್ ಆಗಿ ನಿಧಾನವಾಗಿ ನಾಳೆ ನಾಡಿದ್ದು ಟೈಮ್ ಸಿಕ್ಕಾಗ ಒಂದಷ್ಟು ಮಾತಾಡೋಣ. ಸೊ ಇಲ್ಲಿ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ 4/5 ಆಗೋಗಿದೆ. ಲಾಸ್ಟ್ ಡೇಟ್ ಟು ಕಂಪ್ಲೀಟ್ ಆನ್ಲೈನ್ ಅಪ್ಲಿಕೇಶನ್ ಎಂಟ್ರಿ ಪ್ರೊಸೆಸ್ ಬೈ ಫೀ ಪೇಯ್ಡ್ ಕ್ಯಾಂಡಿಡೇಟ್ಸ್. ಈಗ ಹೊಸದಾಗಿ ಯಾರಾದರೂ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ಅಂದರೆ UG NEET 2024ಗೆ 7ನೇ ತಾರೀಕು, 8ನೇ ತಾರೀಕು, 9ನೇ ತಾರೀಕು ಆಲ್ರೆಡಿ ಲಿಂಕ್ ಸಹ ರಿಲೀಸ್ ಮಾಡಿದ್ದಾರೆ. ಸೊ ಲಾಸ್ಟ್ ಡೇಟ್ ಟು ಪೇ ದ ರಿಜಿಸ್ಟ್ರೇಷನ್ ಫೀ ಆಲ್ಸೋ 9th. Submission of special category certificates only by Karnataka candidates, NCC, sports, defense, ex-defense, only at KEA. ಇದು ಯಾರಿಗೆ? ಓನ್ಲಿ ಬೈ ನ್ಯೂಲಿ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್. ಈ ಡೇಟ್ಸಲ್ಲಿ ರಿಜಿಸ್ಟರ್ ಮಾಡ್ತಾರಲ್ಲ ಅವರಿಗೆ 10ನೇ ತಾರೀಕು ಒಳಗಡೆ. ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಓನ್ಲಿ ಫಾರ್ ಹೊರನಾಡು ಅಂಡ್ ಗಡಿನಾಡು ಕನ್ನಡಿಗರಿಗೆ 11ನೇ ತಾರೀಕು ಫ್ರಮ್ 3 to 4. Candidates who have already appeared for Kannada examination on 20th April are not eligible to appear for Kannada language test. ಆಲ್ರೆಡಿ ಒಂದ್ಸರಿ ಮಾಡಿದರೆ ಇನ್ನೊಂದ್ಸರಿ ಬರೋ ಅಗತ್ಯ ಇಲ್ಲ. ಅದಕ್ಕೆ ಇದನ್ನು ನೀಟಾಗಿ ಒಂದ್ಸರಿ ನೋಡ್ಕೊಳ್ಳಿ. ಮೆಡಿಕಲ್ ಎಕ್ಸಾಮಿನೇಷನ್ ಟು ಫಿಸಿಕಲಿ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ ಓನ್ಲಿ ಫಾರ್ ಕರ್ನಾಟಕ ಕ್ಯಾಂಡಿಡೇಟ್ಸ್ who have already appeared for medical examination need not appear for UG NEET 2024 ಮೆಡಿಕಲ್ ಎಕ್ಸಾಮಿನೇಷನ್. ಈ ಹೊಸದಾಗ ಆನ್ಲೈನಲ್ಲಿ ರಿಜಿಸ್ಟರ್ ಆಗ್ತಾರಲ್ಲ, ಅದು ಇದೆಲ್ಲ ಅವ್ರಿಗೆ ಅಪ್ಲೈ ಆಗುತ್ತೆ. ನೀವೆಲ್ಲ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. Detailed information about schedule of first round, second round, mop-up round, stay vacancy round and other counseling related procedure guidelines will be published later in the KEA website. ಇದು ಅಥೆಂಟಿಕ್ ವೆಬ್ಸೈಟು, ಅದರಿಂದನೇ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ, ನೀಟಾಗಿ ನೋಡ್ಕೊಳ್ಳಿ. ಇನ್ನು ಏನೇನಿದೆ, ಇದೆಲ್ಲ ಮೊದಲೇ ಇತ್ತು. ಇನ್ಸ್ಟ್ರಕ್ಷನ್ ಟು ಗೋ ಕರ್ನಾಟಕ UG CET 2024 ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸು. ಅಧಿಸೂಚನೆ 1, ಅಧಿಸೂಚನೆ 2 ಎಲ್ಲ ಆಲ್ರೆಡಿ ರಿಲೀಸ್ ಆಗಿದೆ. ಸೊ ಮುನ್ನುಡಿ ಎಲ್ಲ ನೀವು ನೋಡ್ಕೊಳ್ಳಿ. ಒನ್ ಟೈಮ್ ಆಪ್ಷನ್ ಎಂಟ್ರಿ ಅಂತ ಹೇಳ್ತಾರೆ. ಸೊ ಇದು ನಿಮಗೆ ಗೊತ್ತಿರುತ್ತೆ, ಆದರೂ ಇನ್ನೊಂದ್ಸರಿ ಓದ್ಕೊಳ್ಳಿ. ಫಸ್ಟ್ ರೌಂಡ್ಗಿಂತ ಮೊದಲು ಏನು ಮಾಡಿರ್ತೀರೋ ಅದು ಹಾಗೆ ಫ್ರೀಸ್ ಆಗಿರುತ್ತೆ. ಸೆಕೆಂಡ್ ರೌಂಡ್ಗೂ ಹಾಗೆ ಇರುತ್ತೆ. ಫಸ್ಟ್ ರೌಂಡ್ ಆದ ಮೇಲೆ ನಾನು ಆಪ್ಷನ್ ಎಂಟ್ರಿ ಮಾಡ್ತೀನಿ ಅಂದರೆ ನಿಮಗೆ ಅವಕಾಶ ಇಲ್ಲ. ಆ್ಯಡ್ ಮಾಡೋದಕ್ಕಾಗೋದಿಲ್ಲ, ಡಿಲೀಟ್ ಮಾಡ್ಬೋದು, ರೀಅರೇಂಜ್ ಮಾಡ್ಕೋಬೋದು. ಸೊ ಹಾಗಾಗಿ ನಿಮ್ಗೆ ಆಪ್ಷನ್ ಎಂಟ್ರಿ ಬಿಟ್ಟಾಗ ಸರಿಯಾಗಿ ಯೋಚನೆ ಮಾಡಿ ಆಪ್ಷನ್ ಎಂಟ್ರೀಸ್ ಮಾಡಿ. ಆಮೇಲೆ ಮಾರ್ಕ್ ಆದಮೇಲೂ ಸಹ ಆ್ಯಡು ಡಿಲೀಟು ಎಲ್ಲ ಮಾಡ್ಕೋಬೋದು. ಬಟ್ ಫಸ್ಟ್ ರೌಂಡ್ ಆದ ಮೇಲೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಒನ್ ಟೈಮ್ ಆಪ್ಷನ್ ಎಂಟ್ರಿ ಪ್ಯಾರಾಗ್ರಾಫಲ್ಲಿ ಹೇಳ್ತಿದೆ. ನೋಟಿಫಿಕೇಶನ್ 1, ನೋಟಿಫಿಕೇಶನ್ 2, ಒಂದಷ್ಟು ಡಿಸ್ಕ್ಲೈಮರ್ಸ್ ಇದೆ. ಕಾಷನ್ ಆ್ಯಂಡ್ ನಾಟ್ ಡಿಸ್ಕ್ಲೋಷರ್ ಅಗ್ರಿಮೆಂಟ್, ಕ್ವಾಲಿಫೈಯಿಂಗ್ ಕ್ರೈಟೀರಿಯಾ ನಿಮಗೆ ಗೊತ್ತು. ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್, ಆಯುರ್ವೇದ, ಯುನಾನಿ, ಈ ಅಬ್ರಿವೇಷನ್ಸು ಸಹ ನೋಡ್ಕೊಳ್ಳಿ. ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಫಸ್ಟ್ ಟೈಮ್ ಬರೋದ್ರೆ. ಈ ಲಾಂಗ್ ಟರ್ಮ್ ಹೋಗೋದ್ರೆ ಎಲ್ಲ ಗೊತ್ತಿರುತ್ತೆ. ಇದೆಲ್ಲ ವೆರಿ ಸಿಂಪಲ್, ಅಬ್ರಿವೇಷನ್ಸ್ ಅಷ್ಟು, ಇನ್ನೇನಿಲ್ಲ. ಜನರಲ್ ಇನ್ಸ್ಟ್ರಕ್ಷನ್ಸು ನಿಮಗೆ ಗೊತ್ತು. ಕಂಪಲ್ಸರಿ ರೂರಲ್ ಸರ್ವಿಸ್ ಫಾರ್ 1 year ಅನ್ನೋದು ನಿಮಗೆ ಗೊತ್ತು, ಬಟ್ ಆದರೆ ಮಾಡ್ಕೋತಾ ಇಲ್ಲ ಈಗ. ಕಂಪಲ್ಸರಿ ಏನೂ ಇಲ್ಲ, ಬಟ್ ಬಾಂಡ್ ಕೊಡಬೇಕಾಗತ್ತೆ. ಯಾಕೆಂದರೆ ಡಾಕ್ಟರ್ಸ್ ಜಾಸ್ತಿ ಜನ ಹೊರಗಡೆ ಬರ್ತಿದ್ದಾರೆ ಎವರಿ ಇಯರು. ಅಷ್ಟೊಂದು ಜನಕ್ಕೆ ಪೋಸ್ಟಿಂಗ್ ಕೊಡೋದಕ್ಕೆ ಸರ್ಕಾರದ ಕೈಲೇ ಆಗ್ತಿಲ್ಲ. ಹಾಗಾಗಿ ಬಾಂಡ್ ಕೊಡೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಇದೊಂದು ಮೇನ್ ಇಂಪಾರ್ಟೆಂಟ್. ನಾನು ಎಲ್ಲ ವಿಡಿಯೋದಲ್ಲೂ ಆಲ್ಮೋಸ್ಟ್ ತುಂಬ ಸರಿ ಹೇಳಿದ್ದೀನಿ. ಬಿವೇರ್ ಆಫ್ ಡೌಟ್ಸ್, ಬ್ರೋಕರ್ಸ್ ಆರ್ ಮಿಡಲ್ ಮೆನ್. ತುಂಬ ಜನ ನಿಮ್ಮ ಮನೆಗೆ ಕಾಲ್ ಮಾಡ್ತಿರ್ತಾರೆ, ಮೆಸೇಜ್ ಮಾಡ್ತಿರ್ತಾರೆ. ನಿಮ್ಮ ಮಗನಿಗೆ ಮಗಳಿಗೆ ನಾನು ಸೀಟ್ ಕೊಡಿಸ್ತೀನಿ, ಗೌರ್ಮೆಂಟ್ ಕೋಟಾದಲ್ಲೇ ಕೊಡಿಸ್ತೀನಿ, ಎಷ್ಟಾದರೂ ರ್ಯಾಂಕ್ ಬಂದಿರಲಿ. ಇಲ್ಲ 5 ಲಕ್ಷ 10 ಲಕ್ಷ ರ್ಯಾಂಕ್ ಬಂದಿದೆ, ಪ್ರೈವೇಟ್ ಕೋಟಾದಲ್ಲಾದರೂ ಕೊಡಿಸ್ತೀನಿ, ನಮಗೆ 500 ರೂಪಾಯಿ ಕೊಡಿ, 5,000 ಕೊಡಿ, 10,000 ಕೊಡಿ, ರಿಜಿಸ್ಟರ್ ಮಾಡಿ, ವೆಬಿನಾರ್ ಅಟೆಂಡ್ ಮಾಡಿ ಅಂತ ಹೇಳ್ತಿರ್ತಾರೆ. ಅದೇನು ಸಾಧ್ಯನೋ ಗೊತ್ತಿಲ್ಲ, ಬಟ್ ಬಿವೇರ್ ಅಂತ KE ಅವರು ಹೇಳ್ತಿದ್ದಾರೆ. ಸೊ ನೀವು ಹುಷಾರಾಗಿದ್ದರೆ ಒಳ್ಳೆಯದು.
ಇದು ನಿಮ್ಗೆ ಗೊತ್ತಿರುತ್ತೆ, ಆದರೆ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ಹಿಂದಿನ ಎಲ್ಲ ವಿಡಿಯೋದಲ್ಲೂ ಹೇಳ್ತಿದ್ದೆ. ಕ್ಲಾಸಿಫಿಕೇಶನ್ ಆಫ್ ಸೀಟ್ಸ್, ಗೌರ್ಮೆಂಟ್ ಸೀಟ್ಸ್ ತುಂಬ ಜನಕ್ಕೆ ತುಂಬ ಇಷ್ಟ ಇರೋದು ಗೌರ್ಮೆಂಟ್ ಸೀಟ್ಸ್. ಗೌರ್ಮೆಂಟ್ ಕಾಲೇಜಲ್ಲೂ ಇರುತ್ತೆ, ಪ್ರೈವೇಟ್ ಮೆಡಿಕಲ್ ಕಾಲೇಜಸಲ್ಲೂ ಇರುತ್ತೆ, ಪ್ರೈವೇಟ್ ಯೂನಿವರ್ಸಿಟೀಸಲ್ಲೂ ಇರುತ್ತೆ ಗೌರ್ಮೆಂಟ್ ಸೀಟ್ಸು. ಗೌರ್ಮೆಂಟ್ ಕಾಲೇಜಲ್ಲಾದರೆ 60,000 ಫೀಸ್ ಇರುತ್ತೆ. ನೆಕ್ಸ್ಟ್ ಪ್ರೈವೇಟ್ ಕಾಲೇಜಲ್ಲಾದರೆ ಅಪ್ರಾಕ್ಸಿಮೇಟ್ಲಿ 1,50,000 ಫೀಸ್ ಇರುತ್ತೆ. ಪ್ರೈವೇಟ್ ಯೂನಿವರ್ಸಿಟಿಲೂ ಅಷ್ಟೇ ಇರುತ್ತೆ. ಪ್ರೈವೇಟ್ ಸೀಟ್ಸ್ GMP, GMPH ಎಲ್ಲ ಇರುತ್ತೆ. ಈ GMPಯಲ್ಲಿ ಮಿನಿಮಮ್ 11 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ, 11 ಲಕ್ಷ. ಆಮೇಲೆ 17 ಲಕ್ಷ ಇದೆ, 20 ಇದೆ, 22 ಇದೆ, 22.5ವರೆಗೂ ಹೋಗುತ್ತೆ. ನೆಕ್ಸ್ಟ್ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಐ ವಿಲ್ ನಾಟ್ ಟಾಕ್ ಅಬೌಟ್ NRI ಆ್ಯಂಡ್ ಅದರ್ಸ್ ಕೋಟಾ ಸೀಟ್ಸು. ಅದೊಂದು ಅಷ್ಟೊಂದೇನು ನಮಗೆ ಅಗತ್ಯ ಇಲ್ಲ. ಗೌರ್ಮೆಂಟ್ ಸೀಟ್ಸು, ಗೌರ್ಮೆಂಟ್ ಕಾಲೇಜಲ್ಲಿ 100% ಸೀಟ್ಸು ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ಸ್ ಆಗಿರುತ್ತೆ. ಹಾಗಾಗಿ ಯಾವಾಗಲೂ ಎಲ್ಲ ಜನ ಕೇಳ್ಕೊಳ್ಳೋದು ಗೌರ್ಮೆಂಟ್ ಕಾಲೇಜ್ ಓಪನ್ ಮಾಡಿ ಸಾರ್ ಅಂತ. ಗೌರ್ಮೆಂಟ್ ಕೇಳುತ್ತೆ, ಗೌರ್ಮೆಂಟ್ ಅಪ್ಲಿಕೇಶನ್ ಅಪ್ಲೈ ಮಾಡುತ್ತೆ, ಬಿಟ್ಬಿಡುತ್ತೆ ಅಷ್ಟೇ. ಉಳಿದಿದ್ದ ಕೆಲಸ ಏನೂ ಮಾಡಲ್ಲ, ಅಪ್ಲೈ ಮಾಡ್ತೀವಿ ಅಂತ ನಿಮ್ಮ ಕಣ್ಣು ಒರೆಸುತ್ತೆ. 40% ಸೀಟ್ಸ್ ಇನ್ ಕೇಸ್ ಆಫ್ ಮೆಡಿಕಲ್. ಈ ಪ್ರೈವೇಟ್ ನಾನ್ ಮೈನಾರಿಟಿ ಕಾಲೇಜಸಲ್ಲಿ 40% ಸೀಟ್ಸು ಮೆಡಿಕಲಲ್ಲಿ ಗೌರ್ಮೆಂಟ್ ಸೀಟ್ಸ್ ಆಗಿರುತ್ತೆ. 35% ಡೆಂಟಲ್ ಸೀಟ್ಸು ಗೌರ್ಮೆಂಟ್ ಸೀಟ್ಸ್ ಆಗಿರುತ್ತೆ. ಗೌರ್ಮೆಂಟ್ ಕೋಟಾದಲ್ಲೋದ್ರೆ ಫೀಸ್ ತುಂಬ ಕಡಿಮೆ ಇರುತ್ತೆ. 25% ಸೀಟ್ಸ್ ಇನ್ ಬೋತ್ ಮೆಡಿಕಲ್ ಆ್ಯಂಡ್ ಡೆಂಟಲ್. ಪ್ರೈವೇಟ್ ಮೈನಾರಿಟಿ, ರಿಲಿಜಿಯಸ್ ಆ್ಯಂಡ್ ಲಿಂಗ್ವಿಸ್ಟಿಕ್ ಮೈನಾರಿಟಿಲಿ ಓನ್ಲಿ 25% ಸೀಟ್ಸ್ ಆರ್ ಗೌರ್ಮೆಂಟ್ ಸೀಟ್ಸ್. ಹಾಗಾಗಿ ನಮ್ಮ ತುಂಬ ಬುದ್ಧಿವಂತ ಮೆಡಿಕಲ್ ಡೆಂಟಲ್ ಕಾಲೇಜಸ್ಸು ದೇ ವಿಲ್ ಕ್ಲೇಮ್ ದೇ ಆರ್ ರಿಲಿಜಿಯಸ್ ಮೈನಾರಿಟಿ, ಲಿಂಗ್ವಿಸ್ಟಿಕ್ ಮೈನಾರಿಟಿ, ತುಳು ಮೈನಾರಿಟಿ, ತೆಲುಗು ಮೈನಾರಿಟಿ, ಕ್ರಿಶ್ಚಿಯನ್ ಮೈನಾರಿಟಿ, ಮುಸ್ಲಿಂ ಮೈನಾರಿಟಿ ಅಂತ ಎಲ್ಲ ಮೈನಾರಿಟೀಸ್ ತಗೋತಾರೆ. ಯಾಕೆಂದರೆ ಸರ್ಕಾರಕ್ಕೆ ಬರೀ 25% ಸೀಟ್ಸ್ ಮಾತ್ರ ಬಿಟ್ಕೊಡ್ಬೇಕಾಗತ್ತೆ. ಅದೇ ನಾನ್ ಮೈನಾರಿಟಿ ಆದರೆ 40% ಬಿಟ್ಕೊಡ್ಬೇಕು. ಹಾಗಾಗಿ ಏನೇನೋ ಮಾಡ್ತಿರ್ತಾರೆ, ಎಲ್ಲ ಅಡ್ಡದಾರಿ ತೂರ್ತಾ ಇರ್ತಾರೆ. ಇಲ್ಲಾಂದರೆ ಪ್ರೈವೇಟ್ ಯೂನಿವರ್ಸಿಟಿ ಮಾಡ್ಕೊಂಡ್ಬಿಡ್ತಾರೆ. ಸೊ 20 ಲಕ್ಷ 22 ಲಕ್ಷ ಇಟ್ಕೋಬಹುದು ಅಂತ. ಪ್ರೈವೇಟ್ ಸೀಟ್ಸು GMP ಸೀಟ್ಸು ಇದರಲ್ಲಿ ನೀವು ಕರ್ನಾಟಕ ಕ್ಯಾಂಡಿಡೇಟ್ಸ್ ಕೊಡ್ತಾರೆ. ಓಪನ್ ಕ್ಯಾಟಗರಿಲಿ ಯೂಶಲಿ ಎಲ್ಲ ಹೊರಗಡೆಯವರೇ ಬರ್ತಾರೆ, ನಾನ್ ಕನ್ನಡಿಗಾಸ್ ಬರ್ತಾರೆ. ಯಾಕೆ ಅಂದರೆ ದಿಸ್ ಈಸ್ ಓಪನ್ ಕೋಟಾ ಸೀಟ್ಸ್ ಆ್ಯಂಡ್ ದೀಸ್ ಸೀಟ್ಸ್ ಆರ್ ಫಿಲ್ಡ್ ಬೇಸ್ಡ್ ಆನ್ ನೀಟ್ UG ಆಲ್ ಇಂಡಿಯಾ ಮೆರಿಟ್. ಹಾಗಾಗಿ ಈ ಓಪನ್ ಕೋಟಾದಲ್ಲಿ ಎಲ್ಲ ಹೊರಗಡೆಯವರು ಬಂದುಕೊಂಡಿರ್ತಾರೆ. ಯಾಕೆಂದರೆ ಅವ್ರದ್ದು ವೆರಿ ಹೈ ಮೆರಿಟ್. ಕರ್ನಾಟಕ ಈಸ್ ಎ ಲೋ ಮೆರಿಟ್ ಸ್ಟೇಟ್, ಕಡಿಮೆ ಮಾರ್ಕ್ಸ್ ತಗೊಂಡಿರ್ತಾರೆ. ಹಾಗಾಗಿ ನೀವು ಕಾಂಪೀಟ್ ಮಾಡೋದಕ್ಕಾಗೋದಿಲ್ಲ. ಬೇರೆ ಸ್ಟೇಟವ್ರಿಗೆ 11 ಲಕ್ಷ ಅಂದರೆ ತುಂಬ ಚೀಪ್ ಅಂದ್ಕೋತಾರೆ ಅವ್ರಿಗೆ. ಹಾಗಾಗಿ ಈ ಓಪನ್ ಕ್ಯಾಟಗರಿಲಿ ಎಲ್ಲ ಸೀಟ್ಸು ಅವ್ರಿಗೆ ಹೋಗುತ್ತೆ. ಬಟ್ GMP ಕೋಟಾದಲ್ಲಿ ಓನ್ಲಿ ಕರ್ನಾಟಕ ಕ್ಯಾಂಡಿಡೇಟ್ಸ್ ಆರ್ ಎಲಿಜಿಬಲ್. ಈ ಥರದ್ದು ಸಿಂಪಲ್ ಇನ್ಫಾರ್ಮೇಷನ್ ಇರುತ್ತೆ, ದಯವಿಟ್ಟು ಓದ್ಕೊಳ್ಳಿ. NRI ಸೀಟ್ಸು 15%, ಅದರ್ ಸೀಟ್ಸು 5% ಇರುತ್ತೆ. ಸೀಟ್ ಮ್ಯಾಟ್ರಿಕ್ಸ್ ಇನ್ನೇನು ರಿಲೀಸ್ ಮಾಡ್ತಾರೆ. ನಾನು ಹಿಂದಿನ ವಿಡಿಯೋದಲ್ಲಿ ಲಾಸ್ಟ್ ಇಯರ್ ಸೀಟ್ ಮ್ಯಾಟ್ರಿಕ್ಸ್ ತೊಗೊಂಡು ಹೇಳಿದ್ದೆ, ಹೇಗೆ ಅರ್ಥ ಮಾಡ್ಕೋಬೇಕು ಏನಿರುತ್ತೆ ಅಂತ. ಇನ್ನೇನು ಇವತ್ತು ನಾಳೆ ನಾಡಿದ್ರಲ್ಲೂ ರಿಲೀಸ್ ಮಾಡ್ತಾರೆ. ಯಾಕೆ ರಿಲೀಸ್ ಮಾಡ್ತಿಲ್ಲ ಅಂದರೆ ಇನ್ನೂ NMC ವೆಬ್ಸೈಟಲ್ಲಿ ಹೊಸ ಕಾಲೇಜುಗಳು ಯಾವ್ಯಾವ್ದು ಬರ್ತಿದೆ, ಅಲ್ಲಿ ಇಂಟೇಕ್ ಎಷ್ಟಿದೆ, ಹಳೆ ಕಾಲೇಜುಗಳಲ್ಲಿ ಇಂಟೇಕ್ ಎಷ್ಟು ರೈಸ್ ಆಯಿತು ಅನ್ನೋದು ಏನು ಇನ್ನೂ ಅಪ್ಡೇಟ್ ಆಗಿಲ್ಲ. ಸೊ ಅದೆಲ್ಲ ಆದಮೇಲೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗುತ್ತೆ. ಜನರಲ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ನಿಮಗೆಲ್ಲ ಗೊತ್ತಿರುತ್ತೆ, ಇಲ್ಲಾಂದರೆ ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ ಇದ್ರ ಬಗ್ಗೆ. ಎಲಿಜಿಬಿಲಿಟಿ ಫಾರ್ G ಸೀಟ್ಸ್ ಅಂದರೆ ಗೌರ್ಮೆಂಟ್ ಸೀಟ್ಸು. ಕ್ಲಾಸ್ ABCDEF ಎಲ್ಲ ನನಗಿಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಹಾಗಾಗಿ ಅದ್ರ ಬಗ್ಗೆ ಏನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಾನು. ಕ್ಲಾಸ್ ಕೀ ಇದು 81 ಪೇಜ್ ಇದೆ. ಸೊ ನಿಮ್ಗೆ ಏನು ಇಂಪಾರ್ಟೆಂಟು ಅಷ್ಟು ಮಾತ್ರ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋದಲ್ಲಿ ಆದಷ್ಟು ಕಡಿಮೆನೇ ಹೇಳ್ತೀನಿ, ಬಟ್ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಏನೇನು ಬೇಕೋ ಅದನ್ನು ಸ್ವಲ್ಪ ಡೀಟೇಲ್ ಆಗಿ ಎಲಾಬ್ರೇಟೆಡ್ ಆಗಿ ಮಾತಾಡೋಣ. ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ ಈಗ ನಡೀತಿದೆ, ನಿಮಗೆಲ್ಲ ಗೊತ್ತು. ಸೀಕ್ರೆಟ್ ಕೀ ಇಂಪಾರ್ಟೆನ್ಸ್ ಏನಿದೆ ಅಂತ ತಿಳ್ಕೊಟ್ಟಿದ್ದಾರೆ. ಸೀಕ್ರೆಟ್ ಕೀ ಬಗ್ಗೆ ಓದ್ಕೊಳ್ಳಿ. ಆಪ್ಷನ್ ಎಂಟ್ರಿ ಬೈ ಕ್ಯಾಂಡಿಡೇಟ್ಸ್ ಇದನ್ನು ಡೀಟೇಲ್ ಆಗಿ ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ. ಹಿಂದಿನ ವಿಡಿಯೋಗಳಲ್ಲೇ ಹೇಳಿದ್ದೆ ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು ಏನು ಅಂತ. ಅದಕ್ಕೆ ಮೊದಲು ಹೋಮ್ವರ್ಕ್ ಸಹ ನೀವು ಮಾಡ್ಕೋಬೇಕಾಗತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ದೇರ್ ಇಸ್ ನೋ ಲಿಮಿಟ್ ಫಾರ್ ಎಂಟ್ರಿ ಆಫ್ ಆಪ್ಷನ್ಸ್. ಎಷ್ಟು ಬೇಕಾದರೂ ಆಪ್ಷನ್ ಎಂಟ್ರಿ ಮಾಡ್ಕೋಬಹುದು ನೀವು, ಇಷ್ಟೇ ಮಾಡಬೇಕು ಅಂತೇನಿಲ್ಲ. ಒನ್ ಟೈಮ್ ಆಪ್ಷನ್ ಎಂಟ್ರಿ ಆಗಲೇ ಹೇಳಿದ್ದೆ. ಪ್ರಿಪ್ರೇಟ್ರಿ ವರ್ಕ್ ಅಟ್ ಹೋಮ್ ನಾನು ಒಂದು ವಿಡಿಯೋ ಸಹ ಮಾಡಿದ್ದೀನಿ, ಹಳೆ ವಿಡಿಯೋದಿದೆ, ನನ್ನ ಚಾನಲ್ ಚೆಕ್ ಮಾಡಿದ್ರೆ ಸಿಗುತ್ತೆ. ಇಲ್ಲಾಂದರೆ ಇಲ್ಲಿ ಓದ್ಕೊಳ್ಳಿ. ವಾಟ್ ಶುಡ್ ಬಿ ದ ಪ್ರಿಪರೇಷನ್ ಅಟ್ ಹೋಮ್ ಬಿಫೋರ್ ಆಪ್ಷನ್ ಎಂಟ್ರಿ. ಡೈರೆಕ್ಟಾಗಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಡಿ ಅಂತ ಹೇಳುತ್ತೆ. ಅದು ಮೊದಲು ಇಂಗ್ಲೀಷಲ್ಲಿತ್ತು, ಈಗ ಕನ್ನಡದಲ್ಲಿತ್ತು. ನಿಮ್ಗೆ ಯಾವ್ದು ಕಂಫರ್ಟಬಲ್ಲು ಅದು ನೋಡ್ಕೊಳ್ಳಿ. ಈ ಅಲಾಟ್ಮೆಂಟ್ ಪ್ರೋಸೆಸ್ಸು ಸಹ ಒಂದು ವಿಡಿಯೋ ಮಾಡಿದೆ. ದಿಸ್ ಅಪ್ಲೈಸ್ ಫಾರ್ ಬೋತ್ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಕಲ್. ಹಾಗಾಗಿ ಇನ್ನೊಂದೇನು ವಿಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ. ಇಲ್ಲಿ ಫಸ್ಟ್ ರೌಂಡ್ ಇರುತ್ತೆ, ಸೆಕೆಂಡ್ ರೌಂಡ್ ಇರುತ್ತೆ, ಮಾಪಪ್ ರೌಂಡ್ ಇರುತ್ತೆ, ಸ್ಟ್ರೇ ವೇಕೆನ್ಸಿ ರೌಂಡ್ ಇರುತ್ತೆ. ಆದಷ್ಟು ಇಲ್ಲೇ ಸೀಟ್ ತಗೊಳ್ಳೋಕ್ಕೆ ಟ್ರೈ ಮಾಡಿ. ಮಾಪಪ್ ರೌಂಡು ಇಲ್ಲೆಲ್ಲ ತುಂಬ ಕಡಿಮೆ ಚಾನ್ಸಸ್ಸು.
ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟು ಹೇಗಾಗುತ್ತೆ, ಯಾರಿಗೆ ಫಸ್ಟ್ ಆಗುತ್ತೆ ಅಂತೆಲ್ಲ ಇದೆ. ಸಿಂಪಲ್ ಆಗಿದೆ, ಓದಿದ್ರೆ ಅರ್ಥ ಆಗುತ್ತೆ. ಫಸ್ಟ್ ಸ್ಪೋರ್ಟ್ಸ್ ಅವ್ರಿಗೆ, ನೆಕ್ಸ್ಟ್ NCC ಈ ಥರ ಎಲ್ಲ ಆಗಿರುತ್ತೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಗೆಲ್ಲ. ಆಮೇಲೆ ರಿಸರ್ವೇಷನ್ ಕ್ಯಾಂಡಿಡೇಟ್ಸ್ಗೆ ಯಾವ ಥರ ಆಗುತ್ತೆ ಎಲ್ಲ ನೋಡ್ಕೊಳ್ಳಿ. ಪರ್ಸನ್ ವಿತ್ ಡಿಸೆಬಿಲಿಟಿ ಫಸ್ಟ್ ಯಾವಾಗಲೂ, NCC, ನೆಕ್ಸ್ಟ್ ಸ್ಪೋರ್ಟ್ಸು. ಸೆಕೆಂಡ್ ಫೇಸಲ್ಲಿ ಸಹ ಪರ್ಸನ್ ವಿತ್ ಡಿಸೆಬಿಲಿಟಿ, NCC, ಸ್ಪೋರ್ಟ್ಸೇ ಆಗುತ್ತೆ. ನೆಕ್ಸ್ಟು ಡಿಫ್ರೆಂಟ್ ಕ್ಯಾಟಗರೀಸ್ಗೆ ಆಗುತ್ತೆ. ಈ ಡಿಫ್ರೆಂಟ್ ಕ್ಯಾಟಗರೀಸ್ ಎಲ್ಲರಿಗೂ, SC ರೂರಲ್, SC ಕನ್ನಡ, SCG, STR 2A ಎಲ್ಲ ಕ್ಯಾಟಗರೀಸ್ಗೂ ಫಸ್ಟು ಜನರಲ್ ಮೆರಿಟಲ್ಲೇ ಅಲಾಟ್ ಆಗೋದು, ಡಿಪೆಂಡಿಂಗ್ ಆನ್ ದೇರ್ ಎಲಿಜಿಬಿಲಿಟಿ ಮತ್ತು ಅವರ ರ್ಯಾಂಕು. ಜನರಲ್ ಮೆರಿಟಲ್ಲಿ ಖಾಲಿ ಆದ ಮೇಲೆ ಮಾತ್ರ ಅವ್ರ ಕ್ಯಾಟಗರಿಗೆ ಹೋಗಿ ಸೀಟ್ಸು ಅಲಾಟ್ ಆಗುತ್ತೆ. ಸೊ ಉಳಿದಂತೆ ಇದ್ರದ್ದು ಒಂದು ವಿಡಿಯೋ ಮಾಡಿದ್ದೀನಿ, ನೀಟಾಗಿ ನೋಡ್ಕೊಳ್ಳಿ. ಇಲ್ಲಾಂದರೆ ಇದನ್ನೇ ಒಂದ್ಸರಿ ಓದಿ, ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸರಿ ಓದಿ, ನೀಟಾಗಿ ಅರ್ಥ ಆಗೇ ಆಗುತ್ತೆ. ಯಾಕೆಂದರೆ ನೀವು ಫಿಸಿಕ್ಸು, ಮ್ಯಾಥ್ಸು, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ಪಾಸ್ ಆಗಿರೋರು ನೀವು. ನೆಕ್ಸ್ಟು ಈ ಚಾಯ್ಸಸ್ ಬಗ್ಗೆ ಸಹ ಒಂದು ವಿಡಿಯೋ ಮಾಡಿದ್ದೀನಿ, ಇದು ನಿಮ್ಗೆ ತಿಳಿದಿರಲೇಬೇಕು. ಇದು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4, 4 ಚಾಯ್ಸ್ ಇರುತ್ತೆ. ಏನು ಅಂತ ದಯವಿಟ್ಟು ಓದ್ಕೊಳ್ಳಿ. 2ನೇ ಸರಿ 3ನೇ ಸರಿ ಓದಿದ್ರು ಏನೂ ತೊಂದರೆ ಇಲ್ಲ. ಸೊ ಈ ಚಾಯ್ಸಸ್ ಬಗ್ಗೆ ಅಂತೂ ನಿಮ್ಗೆ ಗೊತ್ತಿರಲೇಬೇಕು. ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಫೀಸ್ ಹೇಗೆ ಕಟ್ಟಬೇಕು ಏನು ಅನ್ನೋದು ಪೇಜ್ ನಂಬರ್ 58ಅಲ್ಲಿದೆ. ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಸೆಕೆಂಡ್ ರೌಂಡ್ಗೆ ಹೀಗೆ ಎಲ್ಲಿಂದ ಸೀಟ್ಸ್ ಬರುತ್ತೆ, ಇದು ಸ್ವಲ್ಪ ಚೇಂಜ್ ಇದೆ. ಸೊ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲನೇ ಕಾಷನ್ ಡೆಪಾಸಿಟ್ ಎಲ್ಲ ರೌಂಡ್ 2ಗೆ ಬೇಕು ಅಂತ ಹೇಳ್ತಿದ್ದಾರೆ, 1 ಲಕ್ಷ ಕಟ್ಟಬೇಕು ಅಂತ. ಇದು ಮೊದಲು ಮಾಪಪ್ಗಿತ್ತು, ಲೆಟ್ಸ್ ಚೆಕ್. ಸೆಕೆಂಡ್ ರೌಂಡ್ ಆಫ್ ಸೀಟ್ ಅಲಾಟ್ಮೆಂಟ್ ಫಾರ್ UG ಮೆಡಿಕಲ್ ಆ್ಯಂಡ್ ಡೆಂಟಲ್, ಸ್ವಲ್ಪ ಚೇಂಜಸ್ ಇದೆ ಇದು. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಸೆಕೆಂಡ್ ರೌಂಡ್ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್. ಸೊ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಓದ್ಕೊಳ್ಳಿ. ಉಳಿದ ಡೀಟೇಲ್ಸ್ ನಾಳೆ ನಾಡಿದ್ದರಲ್ಲಿ ಚೆಕ್ ಮಾಡಿ, ನಿಮ್ಗೆ ಏನು ಇಂಪಾರ್ಟೆಂಟ್ ಅನ್ನೋದು ಮಾತ್ರ ಹೇಳ್ತೀನಿ. ಮಾಪ್ ರೌಂಡ್ ಬಗ್ಗೆ ಇದೆ. ಸೊ ದಿಸ್ ಈಸ್ ಅಬೌಟ್ ಇನ್ಫಾರ್ಮೇಷನ್ ಬುಲೆಟಿನ್, ಎ ವೆರಿ ಇಂಪಾರ್ಟೆಂಟ್ ಸ್ಟೇಜ್ ಆಫ್ ಯುವರ್ ಕೌನ್ಸಿಲಿಂಗ್. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ, ನೀಟಾಗಿ ಓದಿ. ಅರ್ಥ ಆಗಲಿಲ್ಲ ಅಂದರೆ ಕಾಮೆಂಟ್ ಮಾಡಿ, ಆದಷ್ಟು ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ ಡೀಟೇಲ್ ನಿಮ್ಗೆ ಏನೇನು ಬೇಕೋ ಅದನ್ನು ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.